ನಾಯಿಗಳನ್ನ ಸಾಕುದ್ರಿ ಒಂದು 3 ಥರ ನಾಯಿ ಅದಾವ್ರಿ. ಹಮಾಜ್, ಹೆಜ್ಬುಲ್ಲಾ, ಹೌತೀಸ್. ಯಾರ ವಿರುದ್ಧ ಅಟ್ಯಾಕ್ ಮಾಡ್ಬೇಕಂದ್ರೆ ಇವ್ರನ್ನ ಚೂ ಬಿಟ್ಬಿಡೋರು ಇವ್ರು. ಈಗ ಏನಾಕತಿ ಇಸ್ರೇಲ್ದವ್ರು ಏನು ಮಾಡ್ತಾರೆ, ಈಗ ಹಮಾಜ್ದವ್ರು ಅಟ್ಯಾಕ್ ಮಾಡಿದ್ದಕ್ಕೆ ಇವ್ರನ್ನೂ ಹಾಕಿ ನಾಯಿ ಹೊಡ್ದಂಗೆ ಹೊಡೆದಾರ. ಆದ್ರೆ 3ನೇ ಪಾಯಿಂಟ್ ಏನಪ್ಪ ಅಂದ್ರೆ ರಷ್ಯಾ ಚೀನಾ ಜೊತೆ ಕ್ಲೋಸ್ ಆಗ್ಬಿಡ್ತ್ರಿ ಇದು ಇರಾನ್. ಮೊದ್ಲಿಂದ ಕ್ಲೋಸ್ ಇರುತ್ತೆ, ಈಗ ಜಾಸ್ತಿ ಕ್ಲೋಸ್ ಆಗತ್ತೆ. ಇದು ಯು ಎಸ್ ಎ ಕಂಡ್ರೆ ಆಗಂಗಿಲ್ಲ. ಯು ಎಸ್ ಏನು ಮಾಡ್ತೈತಿ, ಇಸ್ರೇಲ್ ಮುಖಾಂತರ ಇರಾನ್ ಕಂಟ್ರೋಲ್ ಮಾಡಕ್ಕೆ ಚಾಲೂ ಮಾಡ್ತೈತಿ. ಮತ್ತು ಈಗ ಬರೀ ದೊಡ್ಡ ಮಸ್ತ್ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರೋಣ. ಬಿಗ್ಗೆಸ್ಟ್ ಮಿಸ್ಟೇಕ್ ಇರಾನ್ ಏನು ಮಾಡಿದ್ದಂದ್ರೆ ಮಿಸ್ಕ್ಯಾಲ್ಕುಲೇಷನ್ ಮಾಡಿ ಹಮಾಜ್ನ ಯೂಸ್ ಮಾಡಿ ಇಸ್ರೇಲ್ ಮೇಲೆ 2023ದಾಗ ಅಟ್ಯಾಕ್ ಮಾಡಿಸ್ಬಿಡ್ತಾರೆ. ಇದನ್ನು ನೀವು ನೋಡಿರ್ತಾರೆ. ಹಮಾಜ್ದವರು ಇಸ್ರೇಲ್ದವ್ರ ಮೇಲೆ ಹೊಡೆದ್ಬಿಡ್ತಾರೆ. ಇದಕ್ಕೆ ಇವರು ಹಮಾಜ್ದವ್ರನ್ನ ಇಸ್ರೇಲ್ದವ್ರು ನಾಯಿ ಹೊಡೆದಂಗೆ ಹೊಡಿತಾರೆ. ಇಲ್ಲಿಗೆ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರ್ತಾರೆ, ಟ್ರಂಪ್ ಅವ್ರು ಬಂದು ಏನು ಮಾಡ್ತಾರೆ, ನ್ಯೂಕ್ಲಿಯರ್ ವೆಪನ್ ಮಾಡತ್ತೀರೇನಿಲ್ಲಪ್ಪ ನೀವು, ನಮಗೆ ಚಂದ ತೋರಿಸ್ರಿ, ಎಲ್ಲಿ ಮಾಡತ್ತೀರಿ, ಮಾಡಕತ್ತಿಲ್ಲ ಅಂತ ಹೇಳಿ ಪ್ರೂಫ್ ಕೊಡ್ರಿ ನಮ್ಗೆ ಅಂತ ಕೇಳ್ತಾರೆ. ಆ ಟೈಮ್ದಾಗ ಸ್ಟಾರ್ಟ್ ಆಗೋದು ಟ್ರಂಪ್ ಮತ್ತು ಇರಾನ್ದವ್ರು ಟಾಕ್ ರೀ. ಇದು ಏಪ್ರಿಲ್ 2025 ಚಲೋ ಆಕತ್ರಿ. ಗೊತ್ತತ್ರೆ. ಈಗ ಏನಾಗತ್ತೆ, ಇವು ಟಾಕ್ಸ್ನಾಗ ಇವ್ರು ಏನು ಹೇಳೋದು, ಇರಾನ್ದವ್ರು ನಾವೇನು ಮಾಡತ್ತಿಲ್ಲ ರೀ, ನ್ಯೂಕ್ಲಿಯರ್ ವೆಪನ್ ಬರೀ ಎಲೆಕ್ಟ್ರಿಸಿಟಿ ಸೌಂಡ್ ಮಾಡತ್ತೀವಿ ಅಂತ ಇವ್ರು. ಟ್ರಂಪ್ ಪ್ರೂಫ್ ಬೇಕು ನನಗೆ ಅಂತೀವ ರೀ. ಇವು 2 ಟಾಕ್ಸ್ ನಡೆಯಲ್ರಿ. ಒಂದು 7ರಿಂದ 8 ರೌಂಡ್ ಟಾಕ್ ಆಗ್ಯಾರ. ಈಗ ಮೊನ್ನೆ ರೀಸೆಂಟಾಗಿ ಒಂದು ರೌಂಡ್ ಟಾಕ್ ಆಗೈತಿ. ಇಲ್ಲಿಗೆ ಏನು ಗೊತ್ತಾಗ ಟ್ರಂಪ್ಗೆ ಇವ್ರೇನು ಕೇಳಂಗೆ ಕಾಣಲ್ಲ ಅಂತ ಹೇಳಿ, ಇದು ಹೆಂಗಂದ್ರೂ ಇದು ಏನು ಎಕ್ಸೆಸ್ ಆಫ್ ರೆಸಿಸ್ಟೆನ್ಸ್ ಫುಲ್ ಇವ್ರು ಏನು ಸ್ಟ್ರೆಂತ್ ಐತಲ್ಲ ಇರಾನ್, ಇವ್ರನ್ನ ಹೆಂಗಂದ್ರೂ ಎಲಿಮಿನೇಟ್ ಮಾಡೇವು, ಇದು ವೀಕೆಸ್ಟ್ ಪಾಯಿಂಟ್ ಐತಿ ಯಾರ್ದು, ಇರಾನ್ದವ್ರದ್ದು ಅಂತ ಹೇಳಿ ಮೊನ್ನೆ ರೀಸೆಂಟಾಗಿ ಏನು ಮಾಡ್ತಾರೆ, ಟ್ರಂಪ್ ಮತ್ತು ಇಸ್ರೇಲ್ದವ್ರು ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ಯಾರ. ಗೊತ್ತತ್ರೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ ರೀ ನಾ.